ಯಾಕೆ ಹಾಗೆ ನೋಡ್ತಾ ನಿಂತ್ಬಿಟ್ಟೆ ನೈನಿ? ಇವಳೇನ್ ಮಾಡ್ತಿದ್ದಾಳೆ? ದೇವಸ್ಥಾನದಲ್ಲಿ ಅರ್ಚನೆ ಅಭಿಷೇಕ ಮಾಡಿಸ್ಕೋಬೇಕಾದ ಅಮ್ಮನವರು ಮನೆಗೆ ಬಂದು ಇದನ್ನೆಲ್ಲ ಮಾಡ್ತಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಗೊತ್ತಾ? ನೈನಿ, ಸೂರ್ಯೋದಯ ಆಗೋವರೆಗೂ ಎಲ್ಲ ಹೆಂಗಸರು ಮನೆ ಕೆಲಸದವ್ರೆ. ಮನೆ ಮಹಾಲಕ್ಷ್ಮಿಗೆ ಸೇವೆ ಮಾಡಲೇಬೇಕು. ನೆಲ ಸಾರಿಸೋದು, ರಂಗೋಲಿ ಹಾಕೋದು, ಬೆಳಗಿನ ಜಾವನೇ ಬಂದು ಹಾಡು ಹಾಡ್ತಾ ಕೆಲಸ ಮಾಡೋ ನಿಮ್ಮನ್ನು ನೋಡ್ತಿದ್ರೆ ಖುಷಿ ಆಗ್ತಿದ್ಯಮ್ಮ. ಇವತ್ತು ಮಹಿಳಾ ದಿನಾಚರಣೆ ನೈನಿ. ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ಈ ಎಲ್ಲ ಪಾತ್ರಕ್ಕೂ ನ್ಯಾಯ ಒದಗಿಸೋ ಸ್ತ್ರೀಗೆ ಗೌರವ ಸಲ್ಲಿಸೋ ಈ ದಿನ ಅಂದರೆ ನನಗೆ ಇಷ್ಟ ನೈನಿ. ನಾ ಹುಟ್ಟಿದ ದಿನಕ್ಕಿಂತ ಹೆಣ್ಮಕ್ಳನ್ನ ಆದರಿಸ್ಬೇಕು ಅಂತ ಯೋಚನೆ ಹುಟ್ಟಿದ ದಿನ ತುಂಬ ಇಷ್ಟ ನೈನಿ. ಗಾಯತ್ರಿ ಅಮ್ಮ ಅವರು ಬಂದಿದ್ದಾರೆ ಅಂತ ಹೇಳಿ ತಕ್ಷಣ ಮಾತು ಬದಲಾಯಿಸಿದ್ಲು. ಹೋಗ್ಲಿ ರೂಟ್ ಬದಲಾಯಿಸಿದ್ಲು ಅಂದ್ರೆ ಅದೂ ಇಲ್ಲ, ಹೊರಗೆ ಹೋಗಿ ಹಾಡು ಹಾಡಿದ್ಲು. ಅವಳೀಗ ಏನು ಮಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ದಿರೋ ಹಾಗೆ ನೋಡಬೇಕು. ಅಯ್ಯೋ ಸೊಂಟ ಹೋಯ್ತು ದೇವ್ರೇ. ಕಿರ್ಚ್ಬೇಡ, ನಾನೇ. ನೀನ ಅತ್ಗೆ ಮೊದ್ಲೇ ಹೇಳಿದ್ರೆ ನಾನು ಪ್ರಿಪೇರ್ ಆಗಿರ್ತಿದ್ನಲ್ಲ ಅತ್ಗೆ. ಎದೇಳು. ಹೇಳ್ಬೇಕಾಗಿರೋದು ನೀನು ಅತ್ಗೆ, ನಾನಲ್ಲ. ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಬಾಯ್ ಮುಚ್ಕೊಂಡು ಕಿರ್ಚಾಡ್ದೆ ಬಾಲ್ಕನಿಗೆ ಬಾ, ನಿನಗೆ ಗೊತ್ತಾಗತ್ತೆ. ಎದೇಳು ಬಾ. ಯಪ್ಪ ಸೊಂಟ. ಅಮ್ಮೋರೆ, ನನ್ನ ಮನಸ್ಸಲ್ಲಿರೋದನ್ನು ನಿಮ್ಗೆ ಹೇಳಬೇಕು. ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಅಂತಾರೆ. ನಿಮ್ಮನ್ನು ಯಾರೋ ಬಂಧನ ಮಾಡ್ದ ಹಾಗೆ ನನ್ನ ಕನಸು ಬಿತ್ತು ಅಮ್ಮೋರೆ. ಅದು ಕೆಟ್ಟ ಕನಸು ಅಂತ ಮರ್ತು ಬಿಡು ನೈನಿ. ಜೀವ ರೂಪ ಇದ್ಯಾವುದು ಇಲ್ದೇ ಇರೋಂಥ ಆತ್ಮ ನಾನು. ನನ್ನನ್ನು ಹೇಗೆ ಬಂಧಿಸ್ತಾರೆ? ನಾನು ಹೇಗೆ ಸಿಗ್ತೀನಿ? ಈ ನೈನಿ ಯಾರ ಜೊತೆ ಮಾತಾಡ್ತಿದ್ದಾಳೆ? ಯಾವ ವಿಷಯ ಮಾತಾಡ್ತಿರ್ಬಹುದು? ಅದೇ ನನಗೂ ಅರ್ಥ ಆಗ್ತಿಲ್ಲ ದುರಂದರ. ತಲೆ ಕೆಟ್ಟಿರ್ಬೇಕು. ನಮ್ ನಿದ್ದೆನ ಹಾಳು ಮಾಡೋದಕ್ಕೆ ಏನೋ ಪ್ಲಾನ್ ಮಾಡಿದಾಳೆ. ನಡಿ ಅತ್ಗೆ ಮಲ್ಕೊಳ್ಳೋಣ. ಏಯ್, ಸ್ವಲ್ಪ ತಲೆ ಉಪಯೋಗಿಸು. ವಿಶಾಲ್, ನಿಮ್ಮಣ್ಣ ಎಲ್ಲರೂ ನಂಬ್ತಿರೋ ಹಾಗೆ ಗಾಯತ್ರಿ ಅಕ್ಕನ ಹತ್ರ ಮಾತಾಡ್ತಿರ್ಬೋದು. ನಿನಗ್ ಹಾಗ ಅನ್ನಿಸ್ತಿದ್ಯಾ ಅತ್ಗೆ? ನೋಡೋಣ ನಡಿ. ಯಾಕತ್ಗೆ? ಇನ್ನೂ ಸರಿಯಾಗಿ ಬೆಳಕು ಕೂಡ ಹರಿದಿಲ್ಲ. ಮಲ್ಕೊಳ್ಳೋಣ ನಡಿ. ಯಾವುದೇನಾದರೂ ಆಗಲಿ ನೀವು ಚೆನ್ನಾಗಿರ್ಬೇಕು ಅಮ್ಮ. ನಾನು ವಿಶಾಲಕ್ಷಮ್ಮ ತಾಯಿ ಸನ್ನಿಧಿ ಹತ್ರನೇ ಇದ್ದೀನಿ. ನನಗೇನು ಆಗಲ್ಲ ನೈನಿ. ನೀನು ಧೈರ್ಯವಾಗಿರು, ಸರಿನಾ? ತಿರುಗಿ ನೋಡ್ಬೇಡ ನೈನಿ. ತಿಲೋತ್ತಮ ಮತ್ತೆ ದುರಂಧರ ಅನುಮಾನದಿಂದ ಈ ಕಡೆನೇ ಬರ್ತಿದ್ದಾರೆ. ಏ ನೈನಿ, ಇಲ್ಲೇನ್ ಮಾಡ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ಒಂದು ನಿಮಿಷ ಅಮ್ಮ. ತಲೆ ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡ್ತೀನಿ. ಇಷ್ಟವಾದ ದಿನ ಅಲ್ವಾ, ಹಬ್ಬದ ಥರ ಆಚರಿಸ್ಬೇಕು. ನೈವೇದ್ಯ ಇಟ್ಟು ನಮಸ್ಕಾರ ಮಾಡ್ತೀನಿ. ಖಂಡಿತ ಆಶೀರ್ವಾದ ಮಾಡಬೇಕಮ್ಮ. ಆಯ್ತು ನೈನಿ, ನಾನು ಖಂಡಿತ ಬರ್ತೀನಿ. ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ಚಿಕ್ಕಮ್ಮನಂತ ಮೂರ್ಖರನ್ನ ಕ್ಷಮಿಸಮ್ಮ. ಏಯ್, ನಾಟಕ ಆಡ್ಬೇಡ. ನಮ್ ಕಿವಿಲಿ ಹೂ ಇಡಕ್ ಬರ್ಬೇಡ. ಯಾರ ಹತ್ರ ಮಾತಾಡ್ತಿದ್ಯಾ ಅದನ್ನ ಹೇಳು. ತುಳಸಿ ಜೊತೆ? ಇವ್ರಿಗೆಲ್ಲ ಅರ್ಥ ಆಗಲ್ಲಮ್ಮ. ನೀನ್ ಮಾತ್ರ ಈ ಮನೇನ ಚೆನ್ನಾಗಿ ನೋಡ್ಕೋ.
ತುಳಸಿ ದೇವಿ ನಿನ್ ನೆಂಟ್ರ ನೈವೇದ್ಯ ಕೊಡ್ತೀನಿ ಬಂದು ತಿನ್ಕೊಂಡು ಹೋಗು ಅಂತಿದ್ಯಾ? ದೇವ್ರು ಹತ್ರದವ್ರೆ ಅಷ್ಟೇ ಯಾಕೆ, ಸ್ನೇಹಿತರು. ಹಾ ಹಾ, ದೊಡ್ಡಮ್ಮನ ಚಿಕ್ಕಮ್ಮನ. ಅಮ್ಮ ಅನ್ಕೊಂಡ್ರು ಪರವಾಗಿಲ್ಲ, ಅತ್ತೆ ಅನ್ಕೊಂಡ್ರು ಪರವಾಗಿಲ್ಲ. ಅತ್ಗೆ ಯಾಕೋ ವಿಚಿತ್ರ ಅನ್ನಿಸ್ತಿಲ್ಲ? ಆ ವಿಚಿತ್ರನ ನಾನು ಹೇಗೆ ಬ್ಯಾಲೆನ್ಸ್ ಮಾಡ್ತೀನೋ ನೀವೆಲ್ಲ ನೋಡ್ತೀರಾ. ಆ ನೈನಿ ಬ್ಯಾಕ್ಗ್ರೌಂಡ್ ಏನು ಅಂತ ನಾನು ಇವತ್ತು ತಿಳ್ಕೋಬೇಕು. ಹೇ, ನನ್ನ ಮೊಬೈಲ್ ಕೊಡು. ಏ ಕೊಡ್ತೀನಿ, ಆದ್ರೆ ನಿನ್ ಮೊಬೈಲಲ್ಲಿ ನಮ್ ನೈನಿ ವಿಡಿಯೋ ಯಾಕಿದೆ ಹೇಳೆ. ಹೇ, ಕೊಡು ಅಂದೆ ತಾನೆ. ಕೊಡಲ್ಲ ಅನ್ನಲ್ಲ. ಅತ್ಗೆ ನಿಂತ್ಕೋ. ಆ ಹಾಸ್ ಸಖಿಗ್ ಸಂಬಂಧಪಟ್ಟಿರೋದನ್ನ ಏನೋ ತಗೊಂಡಿದ್ದಾಳೆ. ಮತ್ತೆ ಹತ್ರ ಹೋದ್ರೆ ಗುದ್ದೋದೋ ಕೆಳಗಡೆ ಬೀಳ್ಸೋದೋ ಏನಾದ್ರೂ ಮಾಡ್ತಾಳೆ. ನನ್ನ ಹತ್ರ ಅವಳ ಆಟ ನಡೆಯಲ್ಲ. ನಡಿ. ಹೇ, ವಾಪಸ್ ಕೊಡು. ಏಯ್ ಕೊಡ್ತೀನಿ ಅಂದೆ ತಾನೆ, ನಾನೇನ್ ಇದನ್ನ ತಿಂದು ಬಿಡ್ತೀನ ಏನೋ. ಏನಾಯ್ತು ಸಖಿ? ಏನಿಲ್ಲ ಆಂಟಿ, ನನ್ನ ಮೊಬೈಲ್ ತಗೊಂಡು ವಾಪಸ್ ಕೊಡ್ತಿಲ್ಲ ಹಾಸಿನಿ. ಏಯ್ ಕೊಟ್ಬಿಡು. ಇದ್ರಲ್ಲಿ ಏನೋ ಒಂದು ವಿಡಿಯೋ ಇದೆ, ಅದೇನು ಅಂತ ನೋಡ್ಬಿಟ್ಟು ಕೊಡ್ತೀನಿ. ಏನಾ ವಿಡಿಯೋ? ಏನೂ ಇಲ್ಲ ಆಂಟಿ, ಬೇಕಂತ ಸತಾಯಿಸ್ತಿದ್ದಾಳೆ. ಏಯ್ ಕೊಡು. ಅದು ಮಾವ ಕ್ಯಾಚ್. ಹೇ ಅಣ್ಣ ಅದನ್ನ ಕೊಡು ಅವಳಿಗೆ. ನನಗೊತ್ತಿಲ್ಲಮ್ಮ, ತಗೋ. ಹೇ, ತುಂಬಾ ಕಾಸ್ಟ್ಲಿ ಫೋನ್ ಆಂಟಿ. ಅವಳನ್ನ ಹಿಡ್ಕೊಂಡು 2 ಬಿಟ್ರೆ ಕೊಡ್ತಾಳೆ. ಹಾ ಕೊಡ್ತೀರಾ ಕೊಡ್ತೀರಾ, ಆದ್ರೆ ಇದನ್ನ ಕೊಡಲ್ಲ. ಇಲ್ಲ ಕೊಡಲ್ಲ. ಕೊಡೆ. ಏಯ್ ಕೊಡು ಅವಳಿಗೆ. ಹಾಸಿನಿ ನೆಲಕ್ ಬಿದ್ರೂನು ಮೀಸೆ ಮಣ್ಣಾಗ್ಲಿಲ್ಲ ನಂತೆ. ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಗಾದೆ ಮಾತು ಹೇಳ್ತಿದ್ದೀನಿ ಕೇಳಿ. ನಿಮ್ಗೆ ಅರ್ಥ ಆಗ್ತಿಲ್ವಾ? ಹಾಸಿನಿ. ಅಯ್ಯೋ ಗೋಡ. ಮರದಲ್ಲಿ ಬಿಡದೆ ಇರೋ ಹಣ್ಣು, ಗಿಡದಲ್ಲಿ ಬಿಡದೆ ಇರೋ ಹಣ್ಣು, ಏನದು ವಿಭೂತಿ ಹಣ್ಣು. ಹಾಸಿನಿ, ಬಿಟ್ಬಿಡಮ್ಮ. ಸರಿ ಆಯ್ತು. ಸಾರಿ ಗೈಸ್. ಈ ಹಸೆ ಕಳ್ಳೆ ಮೊಬೈಲ್ ಅಲ್ಲಿ ನೈನೇ ವಿಡಿಯೋ ಯಾವ್ದೊಂದಿದೆ, ಅದೇನು ಅಂತ ನೋಡಕ್ ಹೋಗಿ ಹೀಗೆಲ್ಲ ಆಗೋಯ್ತು. ಏಯ್ ಹೋಗು ಒಳಗಡೆ, ಹೋಗೋ. ಹೋಗೆ. ಸಾರಿ ದುರ್ದು ಆಂಟಿ. ಏನ್ ಶೂಟ್ ಮಾಡಿದ್ಯಾ? ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ ಅಂದ್ರೆ ಹೀಗೆ ಮಾಡಿದ್ಲು ಆಂಟಿ. ಸರಿ ನೀನ್ ಹೋಗು. ಸೀರೆ ಎಲ್ಲ ಮುದ್ರೋಯ್ತು. ನಾನು ಹೇಳ್ದೆ ಅಲ್ವಾ ಅದ್ಗೆ ಅವಳ ಸಹವಾಸ ಬೇಡ ಅಂತ. ಬದಲಾಯಿಸ್ಕೊಳ್ಳೋಣ ಬನ್ನಿ. ಕಾಂಪಿಟೇಷನ್ಗೆ ಸೀರೆ ಉಟ್ಕೊಳ್ಳೋರು ಇರೋ ಮನೆ ಉದ್ಧಾರ ಆಗುತ್ತಾ? ಇವತ್ತು ಮಳೆ ಬರುತ್ತೇನೋ. ಏನ್ ಹಿಂಗೇನ್ ತಲೆ ಕೆಟ್ಟಿದ್ಯಾ? ಬೇಸಿಗೆ ಕಾಲ ಇದ್ರೆ ಮಳೆ ಬರುತ್ತೆ ಅಂತ ಹೇಳ್ತಿದ್ಯಲ್ಲ. ಅದಕ್ಕಿಂತ ಮುಖ್ಯವಾದ್ದು, ನನ್ನ ಗಂಡಂಗೆ ನಾನು ಕಾಫಿ ಕೊಡೋಕ್ಕೂ ಮೊದಲೇ ಸ್ನಾನ ಮಾಡಿ ರೆಡಿ ಆಗಿರೋದು. ಓಹೋ, ಅದಕ್ಕೆ ಹಾಗೆ ಹೇಳ್ತಿದ್ಯಾ? ಗುಡ್ ಬಾಯ್ ತರ ನಿನ್ ಮುಂದೆ ಕಾಣಿಸ್ತಿರೋದು ಕಾರಣ ಇವತ್ತು ಒಂದ್ ಸ್ಪೆಷಲ್ ಇದೆ. ಅಮ್ಮೋರು ಹೇಳಿದ್ದಾರೆ ನಂಗೆ. ನಮ್ಮಮ್ಮನ ಯಾವಾಗ ಹೇಳಿದ್ರು? ಏನಂದ್ರು ಹೇಳ್ನೇನೆ? ನೀವೀಗ ಆತರ ಪಟ್ಟು ಕೇಳೋ ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಆರ್ ಹೋಗೋಕ್ಕೂ ಮುಂಚೆ ಈ ಕಾಫಿ ಕುಡೀರಿ. ತಣ್ಣಗಾದ್ರೂ ಪರವಾಗಿಲ್ಲ. ನಿನ್ಗೊಂದು ಚಿಕ್ಕ ಸರ್ಪ್ರೈಸ್ ಇದೆ, ಕಣ್ಮುಚ್ಕೋ. ಟನ್ ಟನ್.
ಕಣ್ತೆಗೆ. ಏನಿದು? ಆ, ನಾಳೆ ನೀನು ನನಗೆ ಕೊಡ್ಬೇಕಾಗಿರೋದನ್ನ ಇವತ್ತೇ ನಾನು ನಿನಗೆ ಕೊಡ್ತಿದ್ದೀನಿ. ವಾಪಸ್ ಕೊಡೋದು ಉಡುಗೊರೆ ಹೇಗಾಗುತ್ತೆ ಯಜಮಾನ್ರೆ? ನಾಯಿನಿ, ಹೀಗೆ ವಟ ವಟ ಅಂತಿರ್ತೀಯ ಅಥವಾ ಅದರಲ್ಲಿ ಏನಿದೆ ಅಂತ ನೋಡ್ತೀಯಾ? ನೋಡಿದ್ರೆ ವಾಪಸ್ ಕೊಡ್ಬೇಕಾಗತ್ತಲ್ಲ ಅಂತ. ಮೆಂಟಲ್. ನೋಡದೇ ಇದ್ರೆ ನನ್ನ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ತೆಗಿ. ಹೇಗಿದೆ? ಪ್ರತಿ ಹೆಣ್ಣಿನ ಜೀವನ ಸಾರ್ಥಕ ಆಗೋದು ತಾಯಿ ಆದಾಗ್ಲೇ. ತಾಯಿತನಕ್ಕಿಂತ ದೊಡ್ಡದು ಇನ್ನೇನಿದೆ? ಹೇಗಿದೆ ಅಂತ ಕೇಳಿದ್ರೆ ನಿಮ್ಮ ಥರನೇ ಅಂತೀನಿ. ಈಗ ನನ್ನ ತಾಯಿ ಆಗೋದೊಂದೇ ಬಾಕಿ. ನೀನು ಯಾವಾಗಲೂ ನನಗೆ ಅಮ್ಮ ಆಗ್ಬಿಟ್ಟೆ. ನೀನು ನೋಡಿದ್ರೆ ನನಗೆ ನಮ್ಮ ಅಮ್ಮನ ನೋಡ್ದಂಗೆ ಆಗುತ್ತೆ. ಅದು ಸರಿ ಪತಿದೇವ್ರೆ, ಈ ಮಗುಗೆ ತಾಯಿ ಆಗ್ಬೇಕಲ್ವಾ? ಹಾಲು ಕುಡಿಸ್ಬೇಕು, ಲಾಲಿ ಹಾಡಬೇಕು, ಆಟ ಆಡಬೇಕು. ಇದನ್ನೆಲ್ಲ ನಿಜ ಮಾಡ್ತೀನಿ. ಬರೋ ಸಂಕ್ರಾಂತಿ ಅಷ್ಟರಲ್ಲಿ ನಿಮ್ಗೆ ಪುಟ್ಟಮ್ಮನ್ ಕೊಡ್ತೀನಿ. ಪುಟ್ಟಮ್ಮನ? ಪುಟ್ಟ ಅಮ್ಮ. ಓಹೋ, ಅರ್ಥ ಆಯ್ತು. ಈಗ 3ನೇ ತಿಂಗಳಲ್ವಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ರೀ. ಏಯ್ ಮೆಂಟಲ್, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಇದು ಮಾರ್ಚ್ ಅಲ್ವಾ? ಇಲ್ಲಿಂದ 9 ತಿಂಗಳಿಗೆ ಲೆಕ್ಕ ಮಾಡಿದ್ರೆ ಸಂಕ್ರಾಂತಿ ಬರುತ್ತಾ? ಸಂಕ್ರಾಂತಿ ಟೈಮಲ್ಲಿ ಪುಟ್ಟಮ್ಮನ ಜೊತೆ ಆಟ ಆಡ್ಬೋದು. ಇದೆಲ್ಲ ಆಗ್ಬೇಕು ಅಂದ್ರೆ ಮತ್ತೆ ನಾವು ಒಂದಾಗ್ಬೇಕು. ಸಾಕು ಸಾಕು ಯಜಮಾನ್ರೆ, ಕೆಳಗ್ ಬಂದ್ರೆ ನಾವಿಬ್ರು ಸೇರಿ ಪೂಜೆ ಮಾಡ್ಬೋದು. ವೆರಿ ಗುಡ್. ಅತ್ತೆಗೆ ತಕ್ಕ ಸೊಸೆ ಅನ್ಸ್ಕೊಂಡೆ. ಅಮ್ಮನ್ಗೆ ಇಷ್ಟವಾಗಿರೋ ದಿನ ನೀನು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಸೆಲ್ಯೂಟ್ ಮಾಡ್ತಿದ್ದೀನಿ. ಯಜಮಾನ್ರೆ, ಕಾಫಿ ಆರೋಗ್ಯಬೋದು, ಬೇಗ ಕುಡೀರಿ. ಹಾ, ಆರೋಗಿದೆ, ಬೇರೆ ಕಾಫಿ ಮಾಡ್ಕೊಂಬರ್ತೀನಿ. ನಾಯಿನಿ, ಕೋಲ್ಡ್ ಕಾಫಿ ಅನ್ಕೊಂಡು ಕುಡಿತೀನಿ ಬಿಡು. ದಾಟ್ಸ್ ಇಟ್ ಅಂಕಲ್. ವಿಡಿಯೋದಲ್ಲಿರೋಳ ಹೆಸರು ತ್ರಿನಯನಿ. ಅವಳೊಂದು ಹಳ್ಳಿ ನಿಂಬೆಹಣ್ಣು. 2 ಪೀಸ್ ಮಾಡಿ ಅರ್ಶಿನ ಕುಂಕುಮ ಹಾಕಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ಬೋದು. ಇಲ್ಲಾಂದ್ರೆ ಅದನ್ನ ಹಿಂಡಿ ಉಪ್ಪು ಸಕ್ಕರೆ ಹಾಕಿದ್ರೆ ಜ್ಯೂಸ್ ಆಗುತ್ತೆ. ಆದ್ರೆ ಆ ನಿಂಬೆಕಾಯಿ ತಲೆಯಲ್ಲಿ ಏನೋ ಇದೆ ಅನ್ಸುತ್ತೆ. She is speaking with someone. ಅದನ್ನೇ ಕೇಳೋಣ ಅಂತ ಬಂದೆ ಅಂಕಲ್. ಸತ್ ಹೋಗಿರೋ ಗಾಯತ್ರಿ ದೇವಿ ಆಂಟಿ ಜೊತೆ ಈ ನೈನಿ ಮಾತಾಡ್ತಾಳೆ, ಅವ್ರನ್ನ ನೋಡ್ತಾಳೆ ಅಂತ ವಿಶಾಲ್ ನನಗೆ ಹೇಳ್ದ. ನಂಬಕ್ಕೆ ಆಗ್ಲಿಲ್ಲ. ಬೆಳಗಿನ ಜಾವ ಸ್ಮೋಕ್ ಮಾಡೋಣ ಅಂತ ಬಾಲ್ಕನಿಗೆ ಹೋದ್ರೆ ಇವಳು ಮಾತಾಡ್ತಿದ್ದದನ್ನ ನೋಡಿ ಆಗ್ಲೂ ನಂಬಕ್ಕಾಗ್ಲಿಲ್ಲ. ನೋಡಮ್ಮ ಸಖಿ,
ಸತ್ ಹೋಗಿರೋ ಆ ಗಾಯತ್ರಿ ದೇವಿ ಆತ್ಮದ ಜೊತೆ ನಯನಿ ಮಾತಾಡ್ತಾ ಇದ್ದಾಳೆ ಅನ್ನೋದು 100% ನಿಜ. ನಾನು ಎಷ್ಟೋ ಆತ್ಮಗಳ ಮೇಲೆ ರಿಸರ್ಚ್ ಮಾಡಿದ್ದೀನಿ. ಜೀವ ಇರೋ ಮನುಷ್ಯನಿಗೆ ಈ ಭೂಮಿ ಮೇಲೆ ಜಾಗ ಇರೋ ಹಾಗೆ ಆತ್ಮಗಳಿಗೂ ಸಹ ನಮ್ಮ ಥರ ಭೂಮಿ ಮೇಲೆ ಹಕ್ಕಿರುತ್ತೆ. ಈ ವಿಷಯನ ನಿರೂಪಿಸಿದ ನನ್ನನ್ನ ಇಲ್ಲಿರೋರು ಹುಚ್ಚ ಅಂದ್ರು. ಫಾರಿನ್ ಅವರು ಸತ್ಕಾರ ಮಾಡಿದ್ರು. ಅಂಕಲ್, ನಮಗೆ ಯಾರಿಗೂ ಕಾಣಿಸ್ತಿರೋ ಆಂಟಿ ನಯನಿಗ್ ಮಾತ್ರ ಹೇಗ್ ಕಾಣಿಸ್ತಾರೆ? ಟೆಲಿಪತಿ. ಕೆಲವರಿಗೆ ದೇವರು ಆ ಶಕ್ತಿ ಕೊಟ್ಟಿರ್ತಾರೆ. ಅಫ್ಕೋರ್ಸ್ ಕೆಲವು ಜನಗಳು ದೇವರು ಕೊಟ್ಟಿರೋ ವರ ಅಂತಾರೆ. ಅಂದ್ರೆ ಕೆನ್ ಐ ಸಿ ಲೇಟ್ ಗಾಯತ್ರಿ ಆಂಟಿ? ಆಸೆ ಆಗ್ತಿದ್ಯಾ? ಆಶ್ಚರ್ಯ ಆಗ್ತಿದೆ. ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ಸ್ತಿದೆ. ಇಟ್ಸ್ ಆಲ್ ರೈಟ್. ಈ ಮಾಯೆ ಬಗ್ಗೆ ತಿಳ್ಕೋಬೇಕು ಅಂತ ಬಂದಿರೋ ನೀನು ವಿತ್ ದ ಹೆಲ್ಪ್ ಆಫ್ ಸೈನ್ಸ್ ಮಿರಾಕಲ್ನ ನೋಡ್ಬೋದು. ಗಾಯತ್ರಿ ದೇವಿ ನೆರಳನ್ನ ನೋಡಬೇಕು ಅಂದ್ರೆ ಆ ನಯನಿ ದೃಷ್ಟಿನೇ ಗಮನಿಸ್ತಾ ಇರಬೇಕು. ಆ ಗಾಯತ್ರಿ ದೇವಿ ಬಂದಿದ್ದಾರೆ ಅನ್ನೋ ಸಂತೋಷ ನಯನಿಗೆ ಆಗ್ತಿದೆ ಅಂತ ನಿನಗೆ ಅವಳ ಮೇಲೆ ಡೌಟ್ ಬರ್ತಿದ್ದ ಹಾಗೆ ಇದನ್ನ ಎರಚು, ಆಗ ಅದ್ಭುತ ನಡೆಯುತ್ತೆ. ಗಾಯತ್ರಿ ದೇವಿನ ಬಂಧಿಸಬಹುದು ಅಂತಾಯ್ತು. ವೆರಿ ಇಂಟ್ರೆಸ್ಟಿಂಗ್ ಅಂಕಲ್. ಬಟ್ ಬಿ ಕೇರ್ಫುಲ್ ಸಖಿ. ನೀನು ಸಾಹಸ ಮಾಡಬೇಕು ಅಂದ್ರೆ ಸೆಂಟಿಮೆಂಟ್ನ ಎದುರು ಹಾಕೋಬೇಕು. ವಿಶ್ ಯು ಗುಡ್ ಲಕ್ ಸಖಿ. ಅದಕ್ಕೆ ಇನ್ನೇನಕ್ಕೆ ತಡ, ನೀವು ಶುರು ಮಾಡಿ. ಇನ್ನೂ ಯಾರಾದ್ರೂ ಬರ್ಬೋದೇನೋ ಅಂತ. ನೈನಿ, ನಮಗೆಲ್ಲ ಕಾಣಿಸ್ತಾರ ನಮ್ಮಮ್ಮ ಬಹುಶಃ ನಿನ್ ಕಣ್ ಮುಂದೆ ಬರ್ಬೋದು ಅಷ್ಟೇ. ಕರೆಯೋವರೆಗೂ ನಮ್ಮನೆಯವ್ರಂತೂ ಯಾರೂ ಬರಲ್ಲ. ಅರ್ಧ ಕೆಜಿ ಕುಂಕುಮ ತಗೊಂಡ್ ಹೋಗಿ ಅವ್ರಿಗೆ ಕುಂಕುಮ ಹಚ್ಚಿದ್ರು ಅವ್ರು ಬರಲ್ಲ. ಕೂಕೊಂಡ್ರೇನೆ ಬರೋದು. ದೊಡ್ಡ ಮುತ್ತೈದೆ ಅದೇನ ಮತ್ತೆ ಲಿಟಿಗೇಷನ್ ದುರ್ದು ಆಂಟಿ, ಯೂಸ್ಲೆಸ್ ಗಂಡ, ಶೇಮ್ಲೆಸ್ ಸಾಕಿ. ಬನ್ನಿ ಬನ್ನಿ ಎಲ್ರೂ ಬನ್ನಿ. 1ನೇ ಸಲ, 2ನೇ ಸಲ, 3ನೇ ಸಲ ಬನ್ನಿ ಬನ್ನಿ ಬನ್ನಿ. ಏ ಸಾಕ್ ನಿಲ್ಸೆ. ನಿನ್ನ ಗಂಡ ಓಡ್ ಹೋದ್ನೇನೋ ಅನ್ನೋ ಥರ ಅರ್ಚ್ಕೋತಿದ್ಯಲ್ಲ. ಹಾ, ಈ ಸಲ ಹೋದ್ರೆ ಸಿಗೋದು ಸುವರ್ಣಗಡ್ಡೆ ಅಲ್ಲ, ಆಲೂಗಡ್ಡೆ. ಹೇಯ್ ತಲೆ ಹರಟೆ, ಯಾಕೆ ಕರ್ದೆ ಅಂತ ಹೇಳೆ. ಹಾ ಕೇಳಿದ್ರೆ ನಾನು ಏನಂತ ಹೇಳಲಿ? ಏಯ್ ಹುಚ್ಚು ಹಿಡ್ದಿದ್ಯಾ ನಿನ್ಗೆ? ಅಮ್ಮನ್ ಪೂಜೆ ನಡೀತಿದೆ, ಅದಕ್ಕೆ ಕರೆದಿದ್ದು. ಯಾವಮ್ಮ? ಕಾಳಿನ, ಭದ್ರಕಾಳಿನ, ಚಂಡಿನ, ಚಾಮುಂಡಿನ ಹೇಳು. ನಮ್ಮಮ್ಮ ಗಾಯತ್ರಮ್ಮ.